ಇರೋ ಸೀಡಿನೆಲ್ಲ ಮಕ್ಕಳು ಮಣ್ಣು ತಗೊಂಡು ಆಟ ಆಡ್ತವೆ. ಕಾಯ್ತಾ ಇವೆ ರಸ್ತೆ ಗುಂಡಿ. ಬಿಬಿಎಂಪಿಯ ಗುಂಡಿ ಮುಕ್ತ ಬೆಂಗಳೂರಿನ ಅಸಲಿ ಮುಖದ ಅನಾವರಣ. ವಿದ್ಯಾರ್ಥಿನಿ ಕೊಂದ ಬಿಬಿಎಂಪಿಗೆ ಇನ್ನೆಷ್ಟು ರಕ್ತ ಬೇಕು? ನ್ಯೂಸ್ 18ನ ಮೆಗಾ ರಿಯಾಲಿಟಿ ಚೆಕ್. ಸಾವಿನ ಗುಂಡಿ. ಮೊನ್ನೆ ಶನಿವಾರ ಲಿಂಗರಾಜಪುರಂನಲ್ಲಿ ರಸ್ತೆ ಗುಂಡಿಯಿಂದ ವಿದ್ಯಾರ್ಥಿನಿ ಸಾವನ್ನಪ್ಪಿರೋ ಘಟನೆಗೆ ಇದೀಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಬಿಬಿಎಂಪಿ ಆಯುಕ್ತರು. ನ್ಯೂಸ್ 18 ಕನ್ನಡಕ್ಕೆ ಮಂಜುನಾಥ್ ಪ್ರಸಾದ್ ಪ್ರತಿಕ್ರಿಯೆ. ಬ್ರೇಕಿಂಗ್ ನ್ಯೂಸ್. ಘಟನಾ ಸ್ಥಳದಲ್ಲಿ ಬೆಸ್ಕಾಂ ಕಾಮಗಾರಿ ನಡೀತಾ ಇದೆ. ನಗರದಲ್ಲಿನ ಬಹುತೇಕ ಗುಂಡಿಗಳನ್ನ ಮುಚ್ಚಿದ್ದೇವೆ. ಉಳಿದಂತೆ ಕೆಲವು ಕಡೆ ರಸ್ತೆ ಗುಂಡಿಗಳು ಇನ್ನೂ ಕೂಡ ಇದೆ. ಬೇರೆ ಬೇರೆ ಇಲಾಖೆಗಳ ಕಾಮಗಾರಿ ನಡೀತಾ ಇದೆ. ಬೇರೆ ಬೇರೆ ಕಾಮಗಾರಿಗಳಿಂದಾಗಿ ಗುಂಡಿ ಮುಚ್ಚಿಲ್ಲ. ಬೇರೆ ಇಲಾಖೆಗಳ ಮೇಲೆ ಗೂಬೆ ಕೂರಿಸಿದ್ರು ಕಮಿಷನರ್ ಸಾಹೇಬ್ರು. ಮೃತಪಟ್ಟ ವಿದ್ಯಾರ್ಥಿನಿ ಬುಷ್ರಾಗೆ ಪರಿಹಾರ ಕೊಡೋದಕ್ಕೆ ಬದ್ಧ. ಘಟನೆ ಬಗ್ಗೆ ವರದಿ ತರಿಸಿಕೊಂಡ ಮೇಲೆ ಪರಿಹಾರ ಘೋಷಣೆ ಮಾಡ್ತೀವಿ. ದೂರು ದಾಖಲಾಗಿದೆ, ತನಿಖೆ ನಡೀತಾ ಇದೆ ಅಂದ್ರು ಮಂಜುನಾಥ್ ಪ್ರಸಾದ್. ಬ್ರೇಕಿಂಗ್ ನ್ಯೂಸ್. ನಿಮ್ಮನೆ ಹತ್ರನೂ ಇದೇ ತರ ಆಗ್ತಾ ಇರುತ್ತೆ. ಅಲ್ಲೆಲ್ಲೋ ಹೊಸದಾಗಿ ಗುಡ್ಡಿ ಮುಚ್ಚಕ್ಕೆ ಟ್ರೈ ಮಾಡ್ತಿರ್ತಾರೆ, ಇನ್ಯಾರೋ ಬಂದು ಕಾಮಗಾರಿ ಆಗ್ತಿರ್ತಾರೆ. ಅಂದ್ರೆ ಅರ್ಥ ಇದು ನಮ್ಮ ತಪ್ಪಲ್ಲ, ಇದು ಬೇರೆ ಇಲಾಖೆ ತಪ್ಪು ಅಂತ ಈಗ ಬಿಬಿಎಂಪಿ ಕಮಿಷನರ್ ಅವರ ಮಾತು. ನ್ಯೂಸ್ 18 ಜೊತೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರ ಹೇಳಿಕೆ ಇದು. ಈ ಬೆಸ್ಕಾಂ ಕೆಲಸ ನಡೀತಾ ಇದೆ, ಹಾಗಾಗಿ ಎಲ್ಲ ಕಡೆ ಮುಚ್ಚಿದ್ದೀವಿ ಆಲ್ಮೋಸ್ಟು, ಕೆಲವು ಕಡೆ ಆಗಿಲ್ಲ ಅಷ್ಟೇ ಅಂತ ಬೇರೆ ಬೇರೆ ಇಲಾಖೆ ಮೇಲೆ ಹೇಳ್ತಿದ್ದಾರೆ. ಕಾಮಗಾರಿ ನಡೀತಾ ಇದೆ, ಹಾಗಾಗಿ ಮಾಡೋಕ್ಕಾಗಿಲ್ಲ ಅಂತ. ರಕ್ತದ ಕಲೆ ಈಗ ಹೋದ್ರು ಹಂಗೆ ಇದೆ ಅಲ್ಲಿ. ಇನ್ನು ಬರೀ ಮರಳಾಕ್ಬಿಟ್ಟು ಬಿಟ್ಟವ್ರು ಈಗ ಸದ್ಯಕ್ಕೆ. ಅಲ್ಲಿ ಇದೇನಾಗಿದೆ ಅಂದ್ರೆ ಒಂದು ಹಂಪ್ ಇತ್ತು, ಪ್ಲಸ್ ಅಲ್ಲೊಂದು ಬೆಸ್ಕಾಂ ಕೆಲಸ ನಡೀತಾ ಇದೆ. ಬೆಸ್ಕಾಂ ಕೆಲಸ ನಡೆಯೋದಕ್ಕೆ ಅಲ್ಲಿ ಎರಡು ಇದನ್ನ ಅಗದಿದ್ರು ಅಲ್ಲಿ. ಅದನ್ನ ನಾವು ತನಿಖೆ ಮಾಡಿದೀವಿ. ಪೊಲೀಸ್ ಕಡೆಯಿಂದ ವರದಿ ತರಿಸ್ಕೊಳ್ತಾ ಇದ್ದೇವೆ. ವರದಿ ತರಿಸ್ಕೊಂಡು ಒಂದು ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಆಮೇಲೆ ಏನ್ ಕಾಂಪೆನ್ಸೇಷನ್ ಕೊಡಬೇಕಂತ ಡಿಸೈಡ್ ಮಾಡ್ತೀವಿ. ಇದು ಪಾರ್ಟ್ ಹೋಲ್ಸ್ ಅದನ್ನು ಬೆಸ್ಕಾಂ ಕಾಮಗಾರಿ ನಡೀತಾ ಇತ್ತು ಅಲ್ಲಿ. ಬೆಸ್ಕಾಂ ಕಾಮಗಾರಿಯಲ್ಲಿ ನಡೀತಾ ಇದ್ದಿದ್ದು ಅದು ಪಾಟೋಲ್ಸ್ ಇಂದ ಅಲ್ಲ, ಬೆಸ್ಕಾಂ ಕಾಮಗಾರಿಗಳು ನಡೀತಾ ಇತ್ತು, ಅಲ್ಲೂ ಕೆಲಸ ನಡೀತಾ ಇದೆ. ಸೊ ಆ ಒಂದು ಕಾರಣದಿಂದ ಅದನ್ನ ಪೊಲೀಸ್ ರಿಪೋರ್ಟ್ ತಗೊಂಡು ಅದನ್ನ ಇಲ್ಲ, ಅದನ್ನ ನಾನು ರಿಪೋರ್ಟ್ ತಗೊಂಡ್ಬಿಟ್ಟು ಡೆಫಿನೆಟ್ ಆಗಿ ಅವ್ರಿಗೆ ನಮಗೆ ಅದಾಗಬಾರ್ದಾಗಿತ್ತು ಅಂತ ಸಣ್ಣ ವಯಸ್ಸಿನ ಇದು ಅವರಿಗೆ ಮೆಡಿಕಲ್ ಸ್ಟೂಡೆಂಟ್ ಅವರಿಗೆ ಏನು ಸಹಾಯ ಬೇಕೋ ಅದನ್ನ ನಮ್ಮ ಬಿಬಿಎಂಪಿ ಕಡೆಯಿಂದ ಮಾಡ್ತೇವೆ. ಯಾವುದೇ ಇಲಾಖೆ ಎಲ್ಲೇ ಆಗಿದ್ರು, ಯಾರು ಓಡಾಡಕ್ಕಾಗದೆ ಹೋದ್ರೆ, ತೊಂದರೆ ಇದ್ರೆ ಆ ಜಾಗ ಕವರ್ ಮಾಡಬೇಕು, ಯಾರಿಗೂ ಗೊತ್ತಾಗದಂಗೆ ಅಲರ್ಟ್ ಮಾಡಬೇಕು, ಬ್ಯಾರಿಕೇಡ್ ಹಾಕಬೇಕು. ಅದು ಮಾಡಲ್ಲ, ಯಾವುದು ಪ್ರಿಕಾಷನ್ ಮೆಷರ್ಸ್ ತಗೊಳ್ಳಲ್ಲ ಅಂದರೆ ಮುಂದೆ ಇನ್ನೊಬ್ರಿಗೆ ಇನ್ಯಾರು ಆಗಲ್ಲ ಅಂತ ಏನು ಗ್ಯಾರಂಟಿ ಇದು? ಲೆಟ್ಸ್ ಮೂವ್ ಆನ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 2ನೇ ಹಂತದ ಲಸಿಕೆ ವಿತರಣೆಗೆ ಬೇರೆ ಬೇರೆ ಚಾಲನೆಗಳು ಸಿಗ್ತಾ ಇದೆ. ಎಲ್ಲದ್ರ ಬಗ್ಗೆ ಅಪ್ಡೇಟ್ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೋಬೇಕು. ಎಲ್ಲೂ ಹೋಗದೆ ಕಾಯ್ತಾ ಇದೆ. ಸೇವಿಂಗ್ಸ್ ಅಕೌಂಟ್ಸ್ ನಿಂದ ಬಿಸಿನೆಸ್ ಲೋನ್ ವರೆಗೆ